ನಮಸ್ಕಾರ. ಮೊದಲನೇದಾಗಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಬಹಳ ದಿನಗಳಾಗಿತ್ತು. ಏಕೆಂದ್ರೆ ಇಷ್ಟು ವರ್ಷ ನನ್ನ ಪ್ರೇಕ್ಷಕರಿಗೆ ತಲುಪಿಸುವಂತ ಸೇತುವೆ ನೀವುಗಳು. ಇಲ್ಲಿ ನಾನು ಫಸ್ಟ್ ಫಿಲಂ ಬಂದಾಗ್ಲಿಂದ ಇರುವಂತ ಹಿರಿಯ ಜರ್ನಲಿಸ್ಟ್ಗಳು ಇದ್ದೀರಾ, ಈಗ ಬಂದಿರೋ ಹೊಸಬ್ರು ಇದ್ದೀರಾ. ಬಟ್ ಅವತ್ತಿನಿಂದ ಇವತ್ತವರೆಗೂ, ಆಗನೋರಿಂದ ಹಿಡಿದು ಈಗಿನೋರ್ವರೆಗೂ ನನಗೆ ಅದೇ ಒಂದು ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ನೀಡ್ತಾ ಬಂದಿದ್ದೀರಾ. ಅದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಆಮೇಲೆ ಯುವ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ, ಈ ಸಿನಿಮಾ ಮಾಡಿದ್ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಯಾಕೆಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅಪ್ಪಾಜಿ ಬ್ಯಾನರ್ ನನಗೊಂಥರ ತವ್ರ ಮನೆ ಇದ್ದಾಗೆ. ತವ್ರ ಮನೆ ಇದ್ದಾಗಲ್ಲ, ತವ್ರ ಮನೆನೆ. ನನಗೆ ಸುಮಾರು ಸತಿ ಹೇಳಿದ್ದೀನಿ, ನನಗೆ 2 ತವ್ರ ಮನೆ. ಒಂದು ನಾನು ಹುಟ್ಟಿದ ಮನೆ, ಆದ್ರೆ ಇಲ್ಲಿ ನನಗೆ ಪ್ರೊಫೆಷನಲಿ ಒಂದು ಲೈಫ್ ಅಂತ ಕೊಟ್ಟಿದ್ದು ಅಪ್ಪಾಜಿ ಅವ್ರ ಬ್ಯಾನರು. ಸೊ ಅಲ್ಲಿ ಎಲ್ರ ಜೊತೆನೂ ಮಾಡುವಂತ ಅವಕಾಶ ಸಿಕ್ಕಿದೆ. ಅದು ನಿಜವಾಗ್ಲೂ ನನ್ನ ಒಂದು ಭಾಗ್ಯ ಅಂತ, ಪುಣ್ಯ ಅಂತಾನೆ ಹೇಳ್ಬೋದು. ಆಮೇಲೆ ಅದ್ರ ಜೊತೆಗೆ ಹೊಂಬಾಳೆ ಫಿಲಮ್ಸ್ ಕೂಡ ಅವರು ಪ್ರತಿಯೊಂದು ಪ್ರಾಜೆಕ್ಟ್ಸ್ ಅಲ್ಲೂ, ಆಲ್ಮೋಸ್ಟ್ ಎಲ್ಲ ಪ್ರಾಜೆಕ್ಟ್ಸ್ ಅಲ್ಲೂ ನನ್ಗೆ ಅವಕಾಶ ಕೊಟ್ಟಿದ್ದಾರೆ. ಇಡೀ ಹೊಂಬಾಳೆ ಸಂಸ್ಥೆಗೆ ನನ್ನ ಧನ್ಯವಾದಗಳು. ಆಮೇಲೆ ಸಂತೋಷ್ ಅವ್ರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಇಂಥ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ತಾಯಿ ಪಾತ್ರ ಅಂತಂದ್ರೆ ಬರೋದು ಆಗೋದು 1-2 ಸೀನ್ ಅಲ್ಲಿ ಆಗೋಗುತ್ತೆ. ಆದ್ರೆ ಇಲ್ಲಿ ಇಟ್ ಇಸ್ ರಿಯಲಿ ಸ್ಪೆಷಲ್. ತುಂಬಾ ಜಾಸ್ತಿ ಮಾತಿಲ್ಲ, ಆದ್ರೆ ನನಗ್ ತುಂಬಾ ಇಷ್ಟವಾಗಿದ್ದು ಆ ಕ್ಯಾರೆಕ್ಟರ್ ಅಲ್ಲಿ ಅದೇನೆ. ಸುಮಾರು ಕಡೆ ಮೆಜಾರಿಟಿ ಆಫ್ ದ ಟೈಮ್ಸ್ ಬರೀ ಎಕ್ಸ್ಪ್ರೆಷನ್ಸ್ ಅಲ್ಲೇ ಹೋಗುತ್ತೆ. ಅಂಡ್ ಆಫ್ಟರ್ ಅ ಲಾಂಗ್ ಟೈಮ್ ಆತರ ಒಂದು ಪರ್ಫಾರ್ಮ್ ಮಾಡೋದು ಒಂದು ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ. ಯಾಕೆಂದ್ರೆ ಮಾತಾಡ್ತಾ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಎಕ್ಸ್ಪ್ರೆಷನ್ಸ್ ತನಗೆ ಆ ಫ್ಲೋನಲ್ಲಿ ಬಂದ್ಬಿಡುತ್ತೆ. ಆದ್ರೆ ಮಾತಿಲ್ದೇನೆ ಏನ್ ಹೇಳಬೇಕು ಅನ್ನೋ ವಿಷಯನೆಲ್ಲ ಬರೀ ಎಕ್ಸ್ಪ್ರೆಷನ್ಸ್ ಅಲ್ಲಿ ಕನ್ವೆ ಮಾಡೋದು, ಇಟ್ಸ್ ವೆರಿ ಚಾಲೆಂಜಿಂಗ್. ಅಂಡ್ ಒಬ್ಬ ಕಲಾವಿದನಿಗಾಗ್ಲಿ ಕಲಾವಿದೆಗಾಗ್ಲಿ ಅದೊಂಥರ ಚಾಲೆಂಜ್. ಅದು ತುಂಬಾನೇ ತೃಪ್ತಿ ಕೊಡುತ್ತೆ. ಸೊ ಅಂತ ಒಂದು ಅದ್ಭುತವಾದ ಪಾತ್ರ ನೀಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಅಂಡ್ ಎಂಟೈರ್ ಟೀಮ್, ಅಚ್ಯುತ್ ಅವರು ಅಂಡ್ ಎಂಟೈರ್ ಟೆಕ್ನಿಕಲ್ ಟೀಮ್ ಅಷ್ಟೇ, ಎಲ್ಲರ ಜೊತೆನೂ ಇದಕ್ಕೆ ಮುಂಚೆ ವರ್ಕ್ ಮಾಡಿರೋಂಥ ಅವಕಾಶ ನಂಗೆ ಸಿಕ್ಕಿದೆ. ಐ ವಾಸ್ ವೆರಿ ಕಂಫರ್ಟಬಲ್. ಅಂಡ್ ನನ್ನ ಕಾಫಿ ಪಾರ್ಟ್ನರ್ಗೆ ನಾನು ದೊಡ್ಡ ಫ್ಯಾನು. ಯಾಕೆಂದ್ರೆ ಐ ವಾಸ್ ಜಸ್ಟ್ ಅಮೇಸ್ ಟು ಸಿ ಹಿಮ್ ಆನ್ ಸ್ಕ್ರೀನ್. ಡ್ಯಾನ್ಸ್ ಇರ್ಬೋದು, ಫೈಟ್ಸ್ ಇರ್ಬೋದು, ಎಸ್ಪೆಷಲಿ ಕೆಲವು ಕಡೆ ಅಂತೂ ಲಿಟ್ರಲಿ ಅಪ್ಪು ಮಾಡ್ದಂಗೆ ಇತ್ತು ನಿಜವಾಗ್ಲೂ. ಅಂಡ್ ಹಿ ಹಸ್ ಡನ್ ಅ ವಂಡರ್ಫುಲ್ ಜಾಬ್. ಅಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಅಮ್ಮನ ಒಂದು ಪಾತ್ರ ಮಾಡುವಂತ ನಂಗೆ ಅವಕಾಶ ಸಿಕ್ತಲ್ಲ ಅಂತ. ಅಂಡ್ ಜೊತೆಗೆ ಇಡೀ ನಮ್ಮ ಪ್ರೇಕ್ಷಕರಿಗೆ ಧನ್ಯವಾದ ಹೇಳಬೇಕು. ಯಾಕೆಂದ್ರೆ ಒಂದು ಒಳ್ಳೆ ಮೌಲ್ಯ ಇರುವಂತ ಒಂದು ಫ್ಯಾಮಿಲಿ ಸಿನಿಮಾ ಇದು ಬಂದು. ಯಾಕೆಂದ್ರೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳಿಗೆ ಅಷ್ಟೊಂದು ಒಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ. ಆದ್ರೆ ಅದ್ರ ಮಧ್ಯನೂ ಇಲ್ಲ, ನಾವು ಬಿಡಲ್ಲ, ನಮ್ಮ ಕನ್ನಡ ಸಿನಿಮಾಗಳನ್ನ ಬಿಡಲ್ಲ, ಕೈ ಬಿಡಲ್ಲ ಯಾವತ್ತು ಅಂತ ತೋರಿಸ್ಕೊಟ್ಟಿದ್ದಾರೆ. ಅವ್ರೆಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಇವತ್ತು ಈ ಸಕ್ಸಸ್ ಮೀಟ್ಗೆ ಎಲ್ರು ಯಾರ್ಯಾರು ಕಾರಣಕರ್ತರೋ ಅವರೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.